ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಫೈರ್ ಸ್ಟೇಷನ್ ಆಫೀಸರ್ ರೀಸೆಂಟಾಗಿ ಎಕ್ಸಾಮ್ ಆಗಿದೆ ಗೈಸ್. ಸೊ ಅದಕ್ಕೆ ಕೀ ಆನ್ಸರ್ನ ನೋಡೋಣ. ಸೊ ಬೇಸಿಕಲಿ ಇದು ಒಂದು ಪಾಸಿಬಲ್ ಕೀ ಆನ್ಸರ್ ಆಗಿರುತ್ತೆ ಆ್ಯಂಡ್ ಇದರಲ್ಲಿ ಒಂದಿಷ್ಟು ವೇರಿಯೇಷನ್ಸ್ ಆಗ್ಬೋದು, ಲೈಕ್ 2 or 3 ಕ್ವಶನ್ಸ್ ಚೇಂಜ್ ಆಗ್ಬೋದು. ಸೊ ಇದು ಇನ್ನೂ ಅಫಿಷಿಯಲ್ ಅಲ್ಲ, ಆಯಿತಾ. ಸೊ ಅದಕ್ಕೆ ಫಸ್ಟೇ ನಾನೊಂದು ಸ್ವಲ್ಪ ಹೇಳ್ತಿದ್ದೀನಿ, ಆಯಿತಾ. ಸೊ ಆಲ್ ರೈಟ್, ಬಟ್ ಪಾಸಿಬ್ಲಿ 95 to 97% ಇದೇ ಆಗಿರುತ್ತೆ ಗೈಸ್. ಸೊ ಇದರಲ್ಲಿ ಯಾವುದೇ ಥರ ಅಂತ ಡೌಟ್ ಇಲ್ಲ. ಸೊ ಫಸ್ಟ್ ಪ್ರಶ್ನೆ ಹೋಗೋಣ ಇವಾಗ. ಓಕೆ, ಸೊ ಕೆಳಗಿನ ಯಾವ ಜಿಲ್ಲೆ ಲೇಖನ ಆರ್ಟಿಕಲ್ 371J ಅಡಿಯಲ್ಲಿ ಇಲ್ಲ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ವಿಜಯಪುರ. ಎರಡನೇ ಪ್ರಶ್ನೆ, ಭೂಮಿಯ ವಾತಾವರಣದ ಅತ್ಯಂತ ಮೇಲಿರುವ ಪದರ ಯಾವುದು? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ ಗೈಸ್, ದಟ್ ಈಸ್ ಹೊರಮಂಡಲ ಅಥವಾ ಎಕ್ಸೋಸ್ಪಿಯರ್ ಅಂತ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಪೆನ್ಸಿಲ್ ಅಥವಾ ಸೀಸದ ಕಡ್ಡಿಯಲ್ಲಿ ಉಪಯೋಗಿಸುತ್ತಾರೆ, ಅದರ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಅಂತ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ, ದ್ಯಾಟ್ ಈಸ್ ಗ್ರಾಫೈಟ್ ಅಂತ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ? ಸೊ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ ಗೈಸ್, ಉಷ್ಣವಲಯ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ. ಸೊ ಇದು ಭಾರತದ ಮೂಲಕ ಹಾದು ಹೋಗುವಂಥದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ ಹೋಗೋಣ. ಕೆಳಗಿನ ಯಾವುದು ದೇಹವನ್ನು ಸಾಂಕ್ರಾಮಿಕ ರೋಗದಿಂದ ಹಾಗೂ ಹೊರಗಿನಿಂದ ಆಕ್ರಮಿಸುವುದನ್ನು ತಡೆಗಟ್ಟುತ್ತದೆ? ಸೊ ಐದನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದ್ಯಾಟ್ ಈಸ್ ಬೇಸಿಕಲಿ ಬಿಳಿ ರಕ್ತ ಕಣಗಳು. ಸೊ ಬಿಳಿ ರಕ್ತ ಕಣಗಳು ಕಮ್ಮಿ ಆದಾಗ ದೇಹದ ಒಂದು ಸಾಂಕ್ರಾಮಿಕ ರೋಗ ಅಥವಾ ರೋಗ ತಡೆಗಟ್ಟುವ ಶಕ್ತಿ ಕಮ್ಮಿ ಆಗುತ್ತೆ ಗೈಸ್. ಸೊ ಡೆಂಗು ಎಲ್ಲ ಆದಾಗ ದೇಹದಲ್ಲಿನ ಬಿಳಿ ರಕ್ತ ಕಣಗಳು ಕಮ್ಮಿ ಆಗುತ್ತೆ. ಸೊ ಆವಾಗ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಬಿಳಿ ರಕ್ತ ಕಣಗಳು ಇಲ್ಲಿ ಹೆಲ್ಪ್ ಮಾಡ್ತವೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದಕ್ಕೆ. ಆರನೇ ಪ್ರಶ್ನೆ, ಯಾರನ್ನು ಹಸಿರು ಕ್ರಾಂತಿಯ ಗ್ರೀನ್ ರೆವಲ್ಯೂಷನ್ನ ತಂದೆ ಎಂದು ಕರೆಯಲಾಗುತ್ತದೆ? ಸೊ ಇಲ್ಲಿ ನೀವು ನೋಡ್ಬೋದು, ಆರನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ನಾರ್ಮನ್ ಬೋರ್ಲಾಗ್. ಅಂದರೆ ಭಾರತದಲ್ಲಿ ನೀವು ನೋಡೋದಾದರೆ ಆಪ್ಷನ್ ಕೊಟ್ಟೇ ಇಲ್ಲ, ಆಯಿತಾ. ಸೊ ಇವರೆಲ್ಲ ವರ್ಲ್ಡಲ್ಲೇ ಯಾರು ಆಗ್ತಾರೆ ಅಂದರೆ ನಾರ್ಮನ್ ಬೋರ್ಲಾಗ್ ಅವರು ಆಗ್ತಾರೆ. ಸೊ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಆರನೇ ಪ್ರಶ್ನೆ ಆಪ್ಷನ್ ಬಿ ಆಯಿತು. ನೆಕ್ಸ್ಟ್ ಏಳನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭಿಸಿದ ನೇಕಾರ ಸಮ್ಮಾನ ಯೋಜನೆ ಅಡಿಯಲ್ಲಿ ನೀಡಲಾಗುವ ಆರ್ಥಿಕ ನೆರವು ಏನು? ಸೊ ಏಳನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, 2,000 ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ಭಾರತವು ಡಿಜಿಟಲ್ ಕೋಬಾಲ್ಟ್ ಥೆರಪಿ ಯಂತ್ರವನ್ನು BMRC ಮೂಲಕ ತಯಾರಿಸಿ ಯಾವ ದೇಶಕ್ಕೆ ದಾನ ಮಾಡಿದೆ? ಸೊ ಡಿಜಿಟಲ್ ಕೋಬಾಲ್ಟ್ ಥೆರಪಿಯನ್ನು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅವರು ರಿಲೀಸ್ ಮಾಡಿರುವಂಥದ್ದು ಅಥವಾ ತಯಾರಿಸಿರುವಂಥದ್ದು. ಅದನ್ನು ಯಾವ ದೇಶಕ್ಕೆ ಗಿಫ್ಟ್ ಮಾಡಿ ಕೊಟ್ಟಿದ್ದಾರೆ ಅಂತ. ಸೊ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಮಡಗಾಸ್ಕರ್. ಇದೊಂದು ದ್ವೀಪದಿಂದ ಕೂಡಿರುವಂಥ ದೇಶವಾಗಿರುತ್ತೆ ಗೈಸ್. ಓಕೆ, ಒಂಬತ್ತನೇ ಪ್ರಶ್ನೆ, ಪ್ರಖ್ಯಾತ ಖಜುರಾಹೋ ನೃತ್ಯೋತ್ಸವವನ್ನು ಅಂದರೆ ಡಾನ್ಸನ್ನು ಭಾರತದ ಯಾವ ರಾಜ್ಯ ಆಯೋಜಿಸುತ್ತದೆ? ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ, ಮಧ್ಯಪ್ರದೇಶ ಅಂತ. ಓಕೆ, ನೆಕ್ಸ್ಟ್ ಒನ್, ಹತ್ತನೇ ಪ್ರಶ್ನೆ, ಭಾರತದ ಮೊದಲ ಸಾಗರದೊಳಗಿನ ಸುರಂಗವನ್ನು ಯಾವ ನಗರದಲ್ಲಿ ನಿರ್ಮಿಸಲಾಯಿತು? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ಮುಂಬೈನಲ್ಲಿ. ಸೊ ಬುಲೆಟ್ ಟ್ರೈನ್ ಸಲುವಾಗಿ ಇದನ್ನು ತಯಾರಿಸಿದ್ದಾರೆ, ಮುಂಬೈ ಮತ್ತು ಕೋಲ್ಕತ್ತಾ ನಡುವಿನ ಒಂದು ಹಾದಿಯಲ್ಲಿ, ಆಯಿತಾ. ನೆಕ್ಸ್ಟ್, ಕೆಳಗಿನ ಯಾವುದರಿಂದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು? ಸೊ ಇದೆಲ್ಲರೂ ಗೊತ್ತಿರುವಂಥದ್ದು, ರೌಲೆಟ್ ಕಾಯ್ದೆ ಅಡಿ. ಸೊ ಇದಕ್ಕೆ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಬಂಧಿಸಿದೆ. ಭಾರತೀಯ ನೌಕಾಪಡೆಯಿಂದ ಭಾಗವಹಿಸಬೇಕಾದ ರಕ್ಷಣಾ ವ್ಯಾಯಾಮಗಳನ್ನು ಸೊ NVDX-21, IDEX-21 ಸೊ ಇವುಗಳು ಯಾವ ದೇಶವು ಆಯೋಜಿಸುತ್ತದೆ? ಸೊ 12ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತದೆ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಆಯೋಜಿಸುತ್ತಾರೆ. 13ನೇ ಪ್ರಶ್ನೆ, ನವಶಿಲಾಯುಗ ಕ್ರಾಂತಿಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವ್ಯಾಖ್ಯಾನಿಸಬಹುದು? ಸೊ 13ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಕೃಷಿ ಕ್ರಾಂತಿ. ಸೊ ಮನುಷ್ಯ ಫಸ್ಟ್ ಟೈಮ್ ಕೃಷಿ ಮಾಡೋಕ್ಕೆ ಕಲ್ತಿರೋದು ನವಶಿಲಾಯುಗದ ಆರಂಭದಲ್ಲಿ. ಭಾರತದ ಭೂಬಂದರು ಪ್ರಾಧಿಕಾರವು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? 14ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತದೆ ಗೈಸ್, ಗೃಹ ವ್ಯವಹಾರ ಸಚಿವಾಲಯದ ಮಧ್ಯೆ ಆರಂಭಿಸುತ್ತದೆ ಅಥವಾ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ನೆಕ್ಸ್ಟ್ ಒನ್, ದ ಏಷಿಯನ್ ಇಂಡಿಯಾ ಹ್ಯಾಕಥಾನ್. ಸೊ ಇದು ಯಾವ ಕೇಂದ್ರ ಸಚಿವಾಲಯ ಕೈಗೊಂಡ ಉಪಕ್ರಮವಾಗಿದೆ? 15ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ಶಿಕ್ಷಣ ಸಚಿವಾಲಯ. ಹ್ಯಾಕಥಾನ್ ಅಂದರೆ ಕಾಂಪಿಟೇಟಿವ್ ಒಂದು ಪ್ರೋಗ್ರಾಮ್ ಇರುತ್ತೆ. ಸೊ 16, ಮೊದಲ ಬೌದ್ಧ ಮಂಡಳಿ ಈ ಕೆಳಗಿನ ಯಾವ ರಾಜನ ಆಡಳಿತದಲ್ಲಿ ನಡೆಯಿತು?
16ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದ್ಯಾಟ್ ಈಸ್ ಅಜಾತಶತ್ರುವಿನ ಕಾಲದಲ್ಲಿ. 17ನೇ ಪ್ರಶ್ನೆ, ಸಿಂಧೂ ನದಿ ನಾಗರಿಕತೆಯ ಜನರಿಗೆ ಯಾವ ಲೋಹಗಳ ಅರಿವು ಇತ್ತು? 17ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ, ತಾಮ್ರ, ಕಂಚು, ಬೆಳ್ಳಿ, ಚಿನ್ನ, ಆದರೆ ಕಬ್ಬಿಣದ ಅರಿವು ಇರಲಿಲ್ಲ ಸಿಂಧೂ ನಾಗರಿಕತೆಯ ಜನರಿಗೆ. ದೆನ್ ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆಯು ಒಂದು ದೇಶಕ್ಕೆ ವಿಸ್ತೃತ ನಿಧಿ ನೀತಿಯಡಿಯಲ್ಲಿ ಹೊಂದಾಣಿಕೆ ಪ್ರತಿಕ್ರಿಯೆಗೆ ಸಹಾಯ ಮಾಡುತ್ತದೆ? 18ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ, ಅಂತಾರಾಷ್ಟ್ರೀಯ ಹಣಕಾಸು ನಿಯಮ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. 19ನೇ ಪ್ರಶ್ನೆ, ಭೂವಲಯದ ಅಥವಾ ಲಿಥೋಸ್ಪಿಯರ್ ಯಾವುದರ ಸಂಯೋಜನೆ? ಅಂದರೆ ಲಿಥೋಸ್ಪಿಯರಲ್ಲಿ ಏನೇನಿರುತ್ತೆ ಅಂತ. ಅದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಇರುತ್ತದೆ. ಅದಕ್ಕೆ ಪದರು ಮತ್ತು ಆವರಣದ ಅತ್ಯಂತ ಮೇಲಿನ ಭಾಗ, ಕ್ರಸ್ಟ್ ಆ್ಯಂಡ್ ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದ ಮೆಂಟಲ್. ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ. 20ನೇ ಪ್ರಶ್ನೆ, ಸ್ಥಳೀಯ ಪತ್ರಿಕಾ ಕಾಯ್ದೆ ಮತ್ತು 1878ರ ಶಸ್ತ್ರಾಸ್ತ್ರ ಕಾಯಿದೆ ಇವುಗಳನ್ನು ಯಾವ ವೈಸರಾಯ ಅಂಗೀಕರಿಸಿದನು? 20ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದ್ಯಾಟ್ ಈಸ್ ಲಾರ್ಡ್ ಲಿಟ್ಟನ್ ಅಂಗೀಕರಿಸ್ತಾನೆ. ಒಲಿಂಪಿಕ್ ಜ್ವಾಲೆಯು ಯಾವುದನ್ನು ಸಂಕೇತಿಸುತ್ತದೆ? ವೆರಿ ಈಸಿ ಕ್ವಶನ್ ಗೈಸ್, ನಿರಂತರತೆಯನ್ನು ಅಥವಾ ಕಂಟಿನ್ಯೂಸ್ ಅನ್ನು, ಅಂದರೆ ಕಂಟಿನ್ಯೂಟಿಯನ್ನು. 1930ರಲ್ಲಿ ಸ್ವಾತಂತ್ರ್ಯ ಘೋಷಣೆ ವಾಗ್ದಾನ ಪ್ರತಿಜ್ಞೆಯನ್ನು ಈ ಕೆಳಗಿನ ಯಾರು ರಚಿಸಿದರು? ಸ್ವಾತಂತ್ರ್ಯ ಘೋಷಣೆ ರಚಿಸಿದವರು ಬೇರೆ, ಆಮೇಲೆ ಅದನ್ನು ಘೋಷಣೆ ಮಾಡಿದವರು ಬೇರೆ. ರಚಿಸಿದವರು ಮಹಾತ್ಮ ಗಾಂಧೀಜಿ, ಘೋಷಣೆ ಮಾಡಿದವರು ಜವಾಹರ್ಲಾಲ್ ನೆಹರು. ಸೊ ಪ್ಲೀಸ್ ಅದನ್ನು ಸ್ವಲ್ಪ ನೋಟ್ ಮಾಡಿಟ್ಕೊಳ್ಳಿ, ಆಯಿತಾ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತದೆ. ಸ್ಮಾರ್ಟ್ ಸಿಟಿ ಇಂಡೆಕ್ಸ್, ಓಕೆ, ಸೊ ಇದರಲ್ಲಿ 2020ರಲ್ಲಿ ಬೆಂಗಳೂರು ನಗರದ ಶ್ರೇಣಿ ಯಾವುದಿತ್ತು? ಸೊ 23ನೇ ಪ್ರಶ್ನೆಗೆ ಬೇಸಿಕಲಿ ಗೈಸ್ ಇದರಲ್ಲಿ ಡೌಟ್ ಇದೆ, ರೈಟ್? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ನಿಮ್ಗೆ ಏನೇನು ಅನಿಸುತ್ತೆ ನೀವೇ ಇದರಲ್ಲಿ ಕಮೆಂಟ್ ಮಾಡಿ. ಸೊ ನಮಗೆ ಡೌಟ್ ಇರೋದು 75 ಆ್ಯಂಡ್ 80ನಲ್ಲಿದೆ. ಸೊ ಡಿ ಅಥವಾ ಬಿ ಆಗ್ಬೋದು ಅಂತ ಅನಿಸ್ತದೆ, ಬಟ್ ಶೋರ್ ಇಲ್ಲ, ಅದಕ್ಕೆ ಇದ್ರ ಮೇಲೆ ಕಮೆಂಟ್ ಮಾಡೋದು ಒಳ್ಳೆಯದಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ದೀವಿ. ಪಂಪಾಸ್ ಎಂದು ಕರೆಯಲ್ಪಡುವ ಹುಲ್ಲುಗಾವಲುಗಳು ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ? ಸೊ 24ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ದಕ್ಷಿಣ ಅಮೇರಿಕಾ. ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯಾವ ವರ್ಷ ಉಡಾಯಿಸಲಾಯಿತು? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ. 1975ನಲ್ಲಿ ಮೊದಲ ಉಪಗ್ರಹವನ್ನು ರಷ್ಯಾದ ಹೆಲ್ಪಿಂದ ಸ್ಪುತ್ನಿಕ್ ಅನ್ನೋ ಇದರಲ್ಲಿ ರಷ್ಯಾದ ಹೆಲ್ಪಿಂದ ಹಾರಿಸ್ತಾರೆ, ಆಯಿತಾ? ಸೊ ಆರ್ಯಭಟ ಉಪಗ್ರಹವನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಆಧಾರ ವೇತನದ ಮುಖ್ಯ ಉದ್ದೇಶವಾಗಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ವ್ಯಾಪಾರಿಗಳಿಗೆ ಆಧಾರ ಬಳಸಿ ಡಿಜಿಟಲ್ ಪಾವತಿಗಳನ್ನು ಮಾಡಿಸೋದು. ಸೊ ಇದು ಆಧಾರ್ ಪೇನ ಮುಖ್ಯ ಉದ್ದೇಶ, ಅಂದರೆ ಇಂಡಿಯಾದಲ್ಲಿ ಡಿಜಿಟಲ್ ಪೇಮೆಂಟ್ನ ಜಾಸ್ತಿ ಮಾಡೋಕ್ಕೆ. ಸೊ ನಮಗೆಲ್ಲರೂ ಗೊತ್ತಿರ್ಬೋದು, ರೀಸೆಂಟಾಗಿ ಇಂಡಿಯಾ ವರ್ಲ್ಡಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಡಿಜಿಟಲ್ ಪೇಮೆಂಟ್ಸ್ನ ಇವಾಗ ಮಾಡ್ತಿದೆ. ಫೋನ್ಪೇ, ಗೂಗಲ್ ಪೇ ಮತ್ತು ಭಾರತ್ ಪೇ ಅಂತ ಇವಾಗ ಇನ್ನೊಂದು ಬಂದಿದೆ. ಸೊ ಇವಾಗ ಇದೊಂದು ಆಧಾರ್ ಪೇ ಅಂತ ಬರ್ತಿದೆ. ಸೊ ತುಂಬ ಡಿಜಿಟಲ್ ಪೇಮೆಂಟ್ ಮೆಥಡ್ಸ್ಗಳು ಇಲ್ಲಿ ಬರ್ತಿದೆ. ಆ್ಯಂಡ್ ಚೈನಾ ಫಸ್ಟ್ ಇತ್ತು, ಇವಾಗ ಚೈನಾನ ಹಿಂದಿಕ್ಕಿ ಅದು ಆಲ್ಮೋಸ್ಟ್ ಡಬಲ್ ನಾವು ಬೆಳೆದಿದ್ದೀವಿ. ಓಕೆ, ಸೊ 26ನೇ ಪ್ರಶ್ನೆ ಮುಗೀತು. ದೆನ್ 27ನೇ ಪ್ರಶ್ನೆ, ಅಶೋಕನ ಪ್ರಮುಖ ಶಿಲಾಶಾಸನಗಳಲ್ಲಿ ಯಾವುದು ಅತ್ಯಂತ ಉದ್ದವಾಗಿದೆ? ಸೊ ಅಶೋಕನ ಶಿಲಾಶಾಸನಗಳಲ್ಲಿ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. 13ನೇ ಪ್ರಮುಖ ಶಿಲಾಶಾಸನ, ಇದು ಅತ್ಯಂತ ಉದ್ದವಾಗಿರುವಂಥದ್ದು. 28ನೇ ಪ್ರಶ್ನೆ, ಭಾರತೀಯ ಸರ್ಕಾರವು 59 ಚೀನಿ ಆ್ಯಪ್ಗಳನ್ನು ನಿಷೇಧಿಸಿದೆ. ಯಾವ ಕಾಯ್ದೆಯ ಅಡಿಯಲ್ಲಿ ತನ್ನ ಅಧಿಕಾರವನ್ನು ಆಹ್ವಾನಿಸುತ್ತದೆ? ಸೊ ರೀಸೆಂಟಾಗಿ ಚೈನಾ ಸ್ಪೈ ಮಾಡ್ತಿದೆ ಅಂತ ಪಬ್ಜಿ ಒಟ್ಟುಗೂಡಿಸಿ ಒಂದಿಷ್ಟು ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಯಿತು. ಸೊ ಇದಕ್ಕೆ ಯಾವ ಒಂದು ಕಾಯ್ದೆಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಭಾರತ ಸರ್ಕಾರದವರು ಅಂತ. ಸೊ ಇದೆಲ್ಲ ಗೊತ್ತಿರಬೇಕು ಗೈಸ್, ಈ ಥರ ಅಂತ ಕ್ವಶನ್ಸ್ಗಳನ್ನು ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ. ಸೊ 28ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದ್ಯಾಟ್ ಈಸ್ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ಇದನ್ನು ಬ್ಯಾನ್ ಮಾಡಲಾಗುತ್ತೆ. ಸೊ ನಮ್ಮ ಮೇಲೆ ಸ್ಪೈಯಿಂಗ್ ಮಾಡ್ತಿದ್ದೀರಾ, ನಮ್ಮ ಭಾರತೀಯ ಪ್ರಜೆಗಳ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಆರೋಪದ ಅಡಿಯಲ್ಲಿ ಅದನ್ನು ಬ್ಯಾನ್ ಮಾಡಲಾಯಿತು. 29ನೇ ಪ್ರಶ್ನೆ, ಮಕ್ಕಳಿಗಾಗಿ ರಾಷ್ಟ್ರೀಯ ಧೈರ್ಯ ಪ್ರಶಸ್ತಿಗಳನ್ನು ಯಾವ ಸಚಿವಾಲಯ ಅಥವಾ ಸಂಸ್ಥೆಯಿಂದ ವಾರ್ಷಿಕವಾಗಿ ನೀಡಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ಭಾರತದ ಮಕ್ಕಳ ಕಲ್ಯಾಣ ಮಂಡಳಿಯ ವತಿಯಿಂದ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ನಿಸಾರ್ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಇಸ್ರೋ ಮತ್ತು ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಯೋಗ ಹೊಂದಿದೆ? ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿದೆ ಗೈಸ್. ಆ್ಯಕ್ಚುಲಿ ಇದು ನಾಸಾ ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆಯಾಗಿದೆ. ಸೊ ಒಂದಿಷ್ಟು ದಿನದ ಹಿಂದೆ ಅಂದರೆ ನಾಸಾದವರು
ಗೋವಿಗೆ ಪೂಜೆ ಮಾಡುವಂಥ ಜನರು ಇವರು ಇಂಡಿಯಾದವರು. ಸೊ ಇವ್ರು ಯಾವ ಥರ ಪ್ರಗತಿ ಮಾಡ್ತಾರೆ ಬಾಹ್ಯಾಕಾಶದಲ್ಲಿ ಅಂತ ತುಂಬಾ ಕಮೆಂಟ್ಸ್ಗಳು ಆಗ್ತಾಯಿದ್ರು. ಬಟ್ ರೀಸೆಂಟಾಗಿ ಚಂದ್ರಯಾನ ಅಂತೂ ಫಸ್ಟ್ ಆಗಿದೆ, ಬಟ್ ಅದಾದಮೇಲೆ ಮಂಗಳಯಾನ ಫಸ್ಟ್ ಅಟೆಂಪ್ಟಲ್ಲಿ ಸಫಲ ಆಗುತ್ತೆ. ಸೊ ಆವಾಗ ಪೂರ್ತಿ ವರ್ಲ್ಡ್ ಇಂಡಿಯಾದ ಕಡೆ ಒಂದು ತಿರುಗಿ ನೋಡುವಂಥ ಸಾಧನೆ ಇಸ್ರೋ ಮಾಡುತ್ತೆ. ಸೊ ಆವಾಗ ಒಂದು ಬೇಡಿಕೆಯನ್ನು ಇಡ್ತಾರೆ, ಸೊ ನಮ್ಮ ಜೊತೆ ನಿಸಾರ್ ಪ್ರಾಜೆಕ್ಟಲ್ಲಿ ನೀವು ಕೂಡ ಭಾಗಿಯಾಗಿ ಇಬ್ಬರು ಕೂಡಿ ಡೆವಲಪ್ ಮಾಡೋಣ ಅಂತ. ಸೊ ಇದು ಆ್ಯಕ್ಚುಲಿ ಭೂಮಿಯನ್ನು ಸ್ಟಡಿ ಮಾಡೋಕ್ಕೆ, ಭೂಮಿಯ ಚಿತ್ರಗಳನ್ನು ತೆಗೆಯೋಕೆ ಯೂಸ್ ಮಾಡುವಂತಹ ಒಂದು ರೆಡಾರ್ ಆಗಿರುತ್ತೆ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಭೂಮಿಯ ಅತಿ ಸೂಕ್ಷ್ಮವಾದಂಥ ಇಮೇಜಸ್ನ ತೆಗೆಯುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ 31, ಈ ಕೆಳಗಿನ ಯಾವ ಸಾಧನವು ಬಾಷ್ಪಶೀಲ ಸಂಗ್ರಹವಾಗಿದೆ? 31ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ. ದ್ಯಾಟ್ ಈಸ್ ರ್ಯಾಮ್ ಅಂತ. ಅಂದರೆ ವಾಲಟೈಲ್ ಮೆಮರಿ ಅಂತ ಕೇಳ್ತಿದ್ದಾರೆ. ವಾಲಟೈಲ್ ಮೆಮರಿ ಅಂದರೆ ಏನಿರುತ್ತೆ ಗೈಸ್, ಎಲ್ಲಿವರೆಗೂ ಕರೆಂಟ್ ಇರುತ್ತೆ ಅಲ್ಲಿವರೆಗೂ, ಅಥವಾ ಎಲ್ಲಿವರೆಗೂ ಪವರ್ ಇರುತ್ತೆ ಅಲ್ಲಿವರೆಗೂ ಅದರಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಬಟ್ ಪವರ್ ಹೋದ್ಮೇಲೆ ಇನ್ಫಾರ್ಮೇಷನ್ ಹೋಗುತ್ತೆ. ರ್ಯಾಮ್ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ. 2GB ರ್ಯಾಮು, 4GB ರ್ಯಾಮು, 8GB ರ್ಯಾಮ್ ಅಂತ ಹೇಳ್ತೀವಿ. ಸೊ ನಾವು ಪಬ್ಜಿ ಎಲ್ಲ ಆಡ್ತಿರ್ತೀವಿ, ಆವಾಗ 4GB ರ್ಯಾಮ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ. 6GB ರ್ಯಾಮ್ ಇದ್ದರೆ. ರ್ಯಾಮ್ ಅಂತಂದರೆ ತಕ್ಷಣವಾಗಿ ಸ್ಪೀಡಾಗಿರುತ್ತೆ ಮೆಮ್ರಿ, ತಕ್ಷಣವಾಗಿ ಪ್ರೋಗ್ರಾಮ್ಸ್ಗಳು ಲೋಡ್ ಆಗುತ್ತೆ ಮತ್ತು ರನ್ ಆಗುತ್ತೆ. ಬಟ್ ಅದೇ ನಾನ್ ವಾಲಟೈಲ್ ಮೆಮರಿ ಅಂದರೆ ಅದರಲ್ಲಿ ಇನ್ಫಾರ್ಮೇಷನು ಕರೆಂಟ್ ಹೋದರೂ ಕೂಡ ಇರುತ್ತೆ. ಸೊ ಎಕ್ಸಾಂಪಲ್ ನಾವು ಹೇಳೋದಾದರೆ, ನೀವು ಪೆನ್ ಡ್ರೈವ್ ಯೂಸ್ ಮಾಡಿರ್ತೀರ. ಸೊ ಪೆನ್ ಡ್ರೈವಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಒಂದು ಸತಿ ಹಾಕಿದ್ರೆ ನೀವು ಎರೇಜ್ ಮಾಡುವವರೆಗೂ ಅಥವಾ ನೀವು ಡಿಲೀಟ್ ಮಾಡುವವರೆಗೂ ಅದು ತಾನಾಗಿ ಡಿಲೀಟ್ ಆಗೋದಿಲ್ಲ. ಸೊ ಅದು ನಾನ್ ವಾಲಟೈಲ್ ಮೆಮರಿ, ಬಟ್ ಅದು ಸ್ಪೀಡಾಗಿರೋಂಗಿಲ್ಲ ಅಷ್ಟೇ, ಆಯಿತಾ. ಸೊ ಇದು ರ್ಯಾಮ್ ಮತ್ತು ರಾಮ್ಗಳ ಮಧ್ಯೆ ಇರುವಂಥ ಡಿಫ್ರೆನ್ಸು. ಓಕೆ, ನಾವು ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ. ಆ್ಯಂಡ್ 32ನೇ ಪ್ರಶ್ನೆ, ಯಾವ ಸಂಸ್ಥೆ ಅಥವಾ ಸಚಿವಾಲಯ ಜನರನ್ನು ವಿದ್ಯುತ್ ವಾಹನಗಳಿಗೆ ಬದಲಾಗಲು ಅಥವಾ ಹೊಂದಿಕೊಳ್ಳಲು ವಿನಂತಿಸುವ ಗ್ರಾಮೀಣ ಇ ಮೊಬಿಲಿಟಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತದೆ. ದ್ಯಾಟ್ ಈಸ್ CSC ಇ ಗವರ್ನೆನ್ಸ್ ಸರ್ವಿಸ್ ಅಂತ. ಸೊ ಆಡಳಿತ ಸೇವೆ. ಸೊ ಒಂದಿಷ್ಟು ಪ್ರಶ್ನೆಗಳಿಗೆ ಇಂಗ್ಲೀಷಲ್ಲಿ ಓದಬೇಕಾಗುತ್ತೆ ಗೈಸ್. ಆ್ಯಂಡ್ 33ನೇ ಪ್ರಶ್ನೆ, ಪ್ರಧಾನಮಂತ್ರಿ ಕಿಸಾನ್ ಸಂಪದ್ ಯೋಜನೆ ಯಾವ ವಲಯದ ಜೊತೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ. ದ್ಯಾಟ್ ಈಸ್ ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದಂಥದ್ದು. 34ನೇ ಪ್ರಶ್ನೆ, 5G ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ AI 5G ಮತ್ತು AI ಸಹಕಾರವನ್ನು ಹೆಚ್ಚಿಸಲು ಯಾವ ಬಹುಪಕ್ಷೀಯ ಸಂಘದ ಉದ್ಯಮ ಸಚಿವ ಸಭೆಯನ್ನು ಇತ್ತೀಚೆಗೆ ಆಯೋಜಿಸಲಾಗಿದೆ? ಸೊ ಬ್ರಿಕ್ಸ್, ಏಷಿಯನ್, ಆಮೇಲೆ ಬಿಮೆಸ್ಟಿಕ್ ಅಂತ G20. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ, ಬ್ರಿಕ್ಸ್. ಸೊ ಇದರಲ್ಲಿ 5G ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 5G ಅಂದರೆ ನಮಗೆಲ್ಲರಿಗೂ ಗೊತ್ತು ಗೈಸ್, ಇವಾಗ ನಾವು 4G ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ 5Gಯಲ್ಲಿ ಇದಕ್ಕಿಂತ ಜಾಸ್ತಿ ಸ್ಪೀಡ್ ಇರುತ್ತೆ, ಬಟ್ ಆ್ಯಂಟಿನ ಹೈಟ್ ಇದೆ ಅಲ್ಲ. ಸೊ ಇವಾಗ ನಾವು ಯೂಸ್ ಮಾಡ್ತಿರುವಂಥ ಟವರ್ಗಳು ತುಂಬ ಹೈಟ್ ಇದೆ. ಬಟ್ ನಾವು ಇವಾಗ ಈ ಟವರ್ಗಳು ಇಷ್ಟು ಟವರ್ ಇದೆ ಅಂತ ಅಂದ್ಕೊಳ್ಳಿ, ಬಟ್ ನಾವು 5G ಯೂಸ್ ಮಾಡೋಕತ್ತಿದ್ರೆ ಟವರ್ಗಳ ಸೈಜ್ ತುಂಬ ಕಡಿಮೆ ಆಗುತ್ತೆ, ಬಟ್ ಜಾಸ್ತಿ ಟವರ್ಗಳನ್ನು ಯೂಸ್ ಮಾಡಲಾಗುತ್ತೆ. ಏನಕ್ಕಂದರೆ ಅವುಗಳಲ್ಲಿ ಮಿಲಿಮೀಟರ್ ವೇವ್ಸ್ನ ಯೂಸ್ ಮಾಡಲಾಗುತ್ತೆ. ಆ ಮಿಲಿಮೀಟರ್ ವೇವ್ಸ್ಗಳು ಡೈರೆಕ್ಟಾಗಿ ಫೋನ್ಗೆ ಕನೆಕ್ಟ್ ಆಗ್ತವೆ. ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ ಗೈಸ್. ಇವಾಗ ಮಾಡ್ತಿರೋಂಥ ಇಂಟರ್ನೆಟ್ಗಿಂತ 10 ಪಟ್ಟು ಅಥವಾ 100 ಪಟ್ಟು ಹೇಳ್ಬೋದು, ಅಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ. ಯಾಕಂದರೆ ಮಿಲಿಮೀಟರ್ ವೇವ್ಸ್ಗಳ ವೇವ್ ಲೆಂತ್ ಕಮ್ಮಿ ಇರುತ್ತೆ, ಬಟ್ ಬ್ರಾಡ್ಬ್ಯಾಂಡ್ ಜಾಸ್ತಿ ಇರುತ್ತೆ, ಅಂದರೆ ಬ್ಯಾಂಡ್ವಿಡ್ತ್ ಜಾಸ್ತಿ ಇರುತ್ತೆ. ಸೊ ಇದು 5G. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ, ಸೊ ಇವಾಗ ನಾವು ಒಂದಿಷ್ಟು ಮಷಿನ್ಗಳನ್ನು ನೋಡಿರ್ತೀವಿ. ಸೊ ಅವು ತನ್ನಿಂದ ತಾನೇ ವರ್ಕ್ ಮಾಡ್ತವೆ. ಸೊ ರೋಬೋಟ್ಗಳಿರುತ್ತೆ, ಅದರಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗುತ್ತೆ. ಸೊ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬೇಸಿಕಲಿ ಒಂದು ಮಷೀನ್ನ ಮಾನವನ ಥರ ಯೋಚನೆ ಮಾಡೋಕ್ಕೆ ಪ್ರೋಗ್ರಾಮ್ ಮಾಡೋದು. ಸೊ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗುತ್ತೆ ಗೈಸ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಲೂನಾರ್ ಸರೋವರ ಯಾವ ರಾಜ್ಯದಲ್ಲಿ ಬರುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ನಮಗೆಲ್ಲರೂ ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಆ್ಯಂಡ್ 36ನೇ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಮತ್ತು ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ ಗೈಸ್. ಆಸಾಂನಲ್ಲಿ ಬರುತ್ತೆ ಟೈಗರ್ ರಿಸರ್ವ್ ಮತ್ತು ಕಾಜಿರಂಗ ಉದ್ಯಾನವನ. 37ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನವಜೋತ್ ಸಿಂಗ್ ಜೋಹರ್ ವಿರುದ್ಧ ಭಾರತ ಕೇಂದ್ರ ಸರ್ಕಾರ ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಕರೆಂಟ್ ಅಫೇರ್ಸಿಂದ ಬರುವಂಥದ್ದು, ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 377 ಆಫ್ ಇಂಡಿಯನ್ ಪೆನಲ್ ಕೋಡ್. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. 38, ಸಾಗರ ದತ್ತಾಂಶ ನಿರ್ವಹಣೆಗಾಗಿ ಭೂವಿಜ್ಞಾನ ಸಚಿವಾಲಯವು ಪ್ರಾರಂಭಿಸಿದ ಅಪ್ಲಿಕೇಶನ್ ಯಾವುದು? ಸೊ ಸಾಗರ ದತ್ತಾಂಶ ಅಂದರೆ ನೀರಿನ ದತ್ತಾಂಶವನ್ನು ಇಲ್ಲಿ ಹೊಂದಾಣಿಕೆ ಮಾಡೋಕ್ಕೆ. 38ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತದೆ. ಡಿಜಿಟಲ್ ಓಷನ್ ಎಂಬ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿದೆ.
ಬಂಜರು ಅಥವಾ ಪಾಳು ಭೂಮಿ ಅಟ್ಲಾಸ್ ವೆಸ್ಟ್ಲ್ಯಾಂಡ್ ಯಾವುದರಿಂದ ಬಿಡುಗಡೆ ಮಾಡಲಾಗಿದೆ, ಅಂದರೆ ಯಾರಿಂದ ಬಿಡುಗಡೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ. 40ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಏಷಿಯನ್ ವಾಟರ್ ಬರ್ಡ್ ಜನಗಣತಿ 2021 ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಏಷ್ಯಾದ ನೀರಿನಲ್ಲಿರುವ ಪಕ್ಷಿಗಳು. ಇದನ್ನು 40ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತದೆ, ಆಂಧ್ರ ಪ್ರದೇಶದಲ್ಲಿ ಮಾಡಲಾಗಿದೆ. ಆ್ಯಂಡ್ 41, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ನಿರ್ಣಯಕ್ಕಾಗಿ ಅನುಸರಿಸುವ ಪ್ರಮುಖ ಅಥವಾ ಪ್ರಮಾಣಗಳು PGTVಗಳು ಯಾವುವು ಅಂತ. ಸೊ 41ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ ಗೈಸ್. ಎಲ್ಲವೂ ಕೃಷಿಗೆ ಪೂರಕವಾದ ತಂತ್ರಜ್ಞಾನ ಒದಗಿಸುವುದು, ಕ್ಷೀಣಿಸುತ್ತಿರುವ ಜನಸಂಖ್ಯೆ, ಅತ್ಯಂತ ಕಡಿಮೆ ಸಾಕ್ಷರತೆ, ಜೀವನಾಧಾರ ಮಟ್ಟದ ಆರ್ಥಿಕತೆ. ಓಕೆ, ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ ಫಾರ್ 41. 42ನೇ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ APEDA ಅನ್ನು ಸ್ಥಾಪಿಸಲಾಯಿತು? 42ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. 43ನೇ ಪ್ರಶ್ನೆ, ಕೊಟ್ಟಿರೋ ಹೇಳಿಕೆಗಳನ್ನು ಗಮನಿಸಿ. ಸತ್ಯಮೇವ ಜಯತೆಯನ್ನು ಭಾರತದ ರಾಷ್ಟ್ರೀಯ ದೈವಕ್ಕಾಗಿ 26ನೇ ಜನವರಿ 1950ರಂದು ಸ್ವೀಕರಿಸಲಾಯಿತು. ಸತ್ಯಮೇವ ಜಯತೆ ಮಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಅಶೋಕ ಚಕ್ರವರ್ತಿಯ ಸಿಂಹ ಲಾಂಛನದಲ್ಲಿ ದೇವನಾಗರಿ ಲಿಪಿಯಲ್ಲಿ ಇದನ್ನು ದಾಖಲಿಸಲಾಗಿ ಕೆತ್ತಲಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ನೀವು ಓದೋದಾದರೆ ಗೈಸ್ ಇದೆಲ್ಲವೂ ಕರೆಕ್ಟಾಗಿದೆ. ಸೊ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. 44ನೇ ಪ್ರಶ್ನೆ, ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ GTO ಸಂಬಂಧವಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಿದ್ದಾರೆ ಗೈಸ್, ನೀವು ನೋಡ್ಬೋದು. ರೀಸೆಂಟಾಗಿ ಚಂದ್ರಯಾನ ಉಡಾವಣೆಯನ್ನು ಮಾಡಲಾಗಿತ್ತು. ಅದರಲ್ಲಿ ಚಂದ್ರಯಾನ ಲ್ಯಾಂಡ್ ಆಗೋಕ್ಕೆ ಫೇಲ್ ಆಗುತ್ತೆ, ಬಟ್ ಅದರಲ್ಲಿ ಸ್ಯಾಟಲೈಟು ಜಿಯೋ ಸ್ಟೇಷನರಿ ಆರ್ಬಿಟಲ್ಲಿ ಕೂತ್ಕೊಂಡಿದೆ. ಸೊ ಸ್ಯಾಟಲೈಟ್ ನಾವು ಡಿಪ್ಲಾಯ್ ಮಾಡ್ತೀವಿ, ಬಟ್ ಅದು ರೋವರ್ ಇರುತ್ತಲ್ಲ ಅದು ಲ್ಯಾಂಡ್ ಆಗೋದ್ರಲ್ಲಿ ಫೇಲ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಈ ಥರ ಅಂಥ ಕ್ವಶನ್ಸ್ನ ಕೇಳ್ತಾರೆ. ಸೊ ಪ್ಲೀಸ್ ಅವುಗಳನ್ನು, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ದೇಶದ ಮಿಷನ್ ಫೇಲ್ ಆದರೆ ಅದ್ರ ಬಗ್ಗೆ ನಾವು ಓದಲೇಬೇಕಾಗುತ್ತದೆ. ಏನು ಮಾಡಿದ್ದಾರೆ, ಏನಕ್ಕೆ ಫೇಲ್ ಆಯಿತು, ಸೊ ಏನಿದೆ ಅದರಲ್ಲಿ ಟೆಕ್ನಿಕ್ಯಾಲಿಟೀಸ್ ಅಂತ. ಸೊ ಇದು ಭೂಸ್ಥಾಯಿ ಭೂಮಿಯ ಕಕ್ಷೆಯಂತಹ ವೃತ್ತಾಕಾರದ ಕಕ್ಷೆಯಾಗಿದೆ. ಜಿಯೋಸಿಂಕ್ರನಸ್ ಭೂಮಿಯ ಕಕ್ಷೆಗಳನ್ನು ಪಡೆಯುವ ಮೊದಲ ಬಾಹ್ಯಾಕಾಶ ನೌಕೆಯನ್ನು GTಗೆ ಉಡಾಯಿಸಲಾಗುತ್ತದೆ. ಸೊ 44ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತದೆ. ಕರೆಕ್ಟಾಗಿದೆ ಗೈಸ್. ಡೈರೆಕ್ಟಾಗಿ ಚಂದ್ರನ ಮೇಲೆ ರೀಚ್ ಆಗಲ್ಲ, ಮೊದಲು GTOದಲ್ಲಿ ಒಂದು ಯಾನವನ್ನು ರೀಚ್ ಮಾಡಲಾಗುತ್ತೆ, ಅಲ್ಲಿಂದ ಅದರ ಸ್ಪೀಡ್ನ ಇನ್ಕ್ರೀಸ್ ಮಾಡಿಬಿಟ್ಟು ಚಂದ್ರನ ಕಡೆಗೆ ಹೋಗ್ತಾರೆ. ಸೊ ಎರಡು ಹೇಳಿಕೆಗಳು ಸರಿಯಾಗಿದೆ. ಅದಕ್ಕೆ ಅದನ್ನು ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಅಂತಾರೆ. ಓಕೆ, ಸೊ ಇದು ಭೂಮಿ ಇದೆ, ಇದು ಚಂದ್ರ ಇದೆ. ಸೊ ಇದೊಂದು GTO ಅಂತ ಇರುತ್ತೆ, ಇದು GTO. ಇದು ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಅಂದರೆ ಬೇರೆ ಗ್ರಹಗಳಿಗೆ ಒಂದು ಯಾನವನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಕಕ್ಷೆ ಅಂತ. ಸೊ ಇದರಲ್ಲಿ ಈ ಥರ ನಮ್ಮ ಸ್ಯಾಟಲೈಟ್ ಇರುತ್ತೆ ಅಥವಾ ಒಂದು ನೌಕೆ ಇರುತ್ತೆ, ಅದನ್ನು ಸ್ಪೀಡಪ್ ಮಾಡಿಬಿಟ್ಟು ಈ ಕಡೆ ಈ ಥರ ಶೂಟ್ ಮಾಡಲಾಗುತ್ತೆ ಗೈಸ್. ಸೊ ಅವಾಗ ಅದು ಈ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ. ಸೊ ಈ ಥರನಂಥ ಟೆಕ್ನಿಕಾಲಿಟೀಸ್ ಇರುತ್ತೆ ಗೈಸ್ ಅದರಲ್ಲಿ. ಓಕೆ, ಸೊ ನೆಕ್ಸ್ಟು 45 ಚಿಲೈಕ್ಲನ್. ಸೊ ಇದು ಒಂಥರ ಚಿಲೈಕ್ಲನ್ ಅಂತ ಸಂದರ್ಭಾನುಸಾರವಾಗಿ ಸುದ್ದಿಯಲ್ಲಿ ಉಳಿಯುತ್ತದೆ ಗೈಸ್. ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದು ಬೇಸಿಕಲಿ ನೀವು ಕೇಳ್ತೀರ, ಚಿಲೈಕ್ಲನ್ ಅನ್ನೋದು ತುಂಬ ವಿಶಿಷ್ಟವಾದಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಗೈಸ್. ಅದು ಒಂದು ನೀರಿನ ಹೆಪ್ಪುಗಟ್ಟುವಿಕೆಗೆ ಸಂಬಂಧಿಸಿದಂಥ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಕಂಟಿನ್ಯೂಸ್ ಆಗಿ 45 ದಿನಗಳವರೆಗೂ ನಡೆಯುತ್ತೆ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ. ಕಾಶ್ಮೀರದ ಕಣಿವೆಯಲ್ಲಿ ತೀವ್ರ ಚಳಿಗಾಲದ ಅವಧಿಯಲ್ಲಿ ಆ ಒಂದು ಲೇಕ್ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಫ್ರೀಸ್ ಆಗುತ್ತೆ ಅಥವಾ ಅದು ಹೆಪ್ಪುಗಟ್ಟುತ್ತೆ. ಅದನ್ನು ಚಿಲೈಕ್ಲನ್ ಅಂತ ಕರೀತಾರೆ. ಇದು ಕಾಶ್ಮೀರಿ ವರ್ಡ್ ಆಗಿರುತ್ತೆ ಗೈಸ್, ಅಲ್ಲೇ ಬೇಸಿಕ್ ಲೋಕಲ್ ಲ್ಯಾಂಗ್ವೇಜ್ನಿಂದ ತೆಗೆದುಕೊಂಡಿರುವಂಥ ವರ್ಡ್ ಇದೆ. ಸೊ ಅದಕ್ಕೆ ಆ ಥರ ಇದೆ ಚಿಲೈಕ್ಲನ್ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ 46 ಡೈರೆಕ್ಟ್ ಹೋಮ್ DTH ಮತ್ತು ಓವರ್ ದ ಟಾಪ್ OTT ಸಂಬಂಧವಾಗಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ DTH ಅಂತೂ ನಾವು ಮೊದಲಿಂದ ಯೂಸ್ ಮಾಡ್ತಿದ್ದೀವಿ. ಸೊ DD ನ್ಯಾಷನಲ್ ಆಗಿರ್ಬೋದು, ಡೈರೆಕ್ಟ್ ಹೋಮ್ ಅಂತ, ಆಮೇಲೆ ಆಲ್ ಇಂಡಿಯಾ ರೇಡಿಯೋ AIR ಮತ್ತು ಎಲ್ಲ ಚಾನಲ್ಗಳು ಡೈರೆಕ್ಟ್ ಹೋಮಾಗಿ ಬರುತ್ತೆ. ಬಟ್ ಓವರ್ ದ ಟಾಪ್ ಇದು OTT ಗೈಸ್. OTT ಬೇಸಿಕಲಿ ಇವಾಗ ಫೇಮಸ್ ಆಗ್ತಿದೆ. ಆ್ಯಂಡ್ ಒಂದಿಷ್ಟು ಜನರು ನೋಡಿರ್ತಾರೆ ಮಿರ್ಜಾಪುರು, ಕ್ಲಾಶ್ ಆಫ್ ಕ್ಲಾನ್ಸು, ಆಮೇಲೆ ದ ಮನಿ ಹಿಸ್ಟು, ಈ ಥರನಂಥ ವೆಬ್ ಸೀರೀಸ್ಗಳು ರಿಲೀಸ್ ಆಗೋದ್ರಿಂದ ತುಂಬಾ ಅಮೆಝಾನ್ ಪ್ರೈಮ್ ಇದೆ, ನೆಟ್ಫ್ಲಿಕ್ಸ್ ಇದೆ, ZEE5 ಇದೆ, ಇನ್ನೂ ತುಂಬ ಬರುತ್ತೆ. ಸೊ OTT ಅಂದರೆ ಓವರ್ ದ ಟಾಪ್ ಅಂತ. ಸೊ ಇದು ಥಿಯೇಟ್ರಲ್ಲಿ ಬಿಡುಗಡೆ ಆಗಲ್ಲ, ಡೈರೆಕ್ಟಾಗಿ OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಅದರಲ್ಲೇ ಫಿಲ್ಮ್ಗಳು ರಿಲೀಸ್ ಆಗುತ್ತೆ. ರೀಸೆಂಟಾಗಿ ಭುಜ್ ಆಯಿತು ಹಾಟ್ಸ್ಟಾರ್ VIP ನಲ್ಲಿ. ಸೊ ಈ ಥರ
ಈ ಒಂದಿಷ್ಟು ಎಕ್ಸಾಂಪಲ್ಸ್ಗಳಿದೆ ಗೈಸ್. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇವಾಗ ಏನು ಕೇಳ್ತಿದ್ದಾರೆ ನೋಡಿ, ಈ ಹೇಳಿಕೆ DTH ಉಪಗ್ರಹ ಸೇವೆಯಾಗಿದ್ದು ಟೆಲಿವಿಷನ್ ವೀಕ್ಷಣೆ ಸೇವೆಗಳನ್ನು ಒದಗಿಸುತ್ತದೆ, ಆದರೆ OTTಗೆ ಅಂತರ್ಜಾಲದ ಸಂಪರ್ಕ ಅಗತ್ಯವಿರುತ್ತದೆ. ಸೊ ಎಸ್ ಇರುತ್ತದೆ, ಅಂತರ್ಜಾಲ ಇಂಟರ್ನೆಟ್ ಇರಲೇಬೇಕು OTT ವರ್ಕ್ ಆಗಬೇಕಂದ್ರೆ. DTH ಸಂಕೇತಗಳು ಸಮಾಂತರ ಅನಲಾಗ್, DTH ಸಿಗ್ನಲ್ಸ್ ಆರ್ ಅನಲಾಗ್ ವೈರ್ OTT ಹ್ಯಾಸ್ ಡಿಜಿಟಲ್ ಸಿಗ್ನಲ್ ಕ್ಯಾರಿಯರ್ಸ್. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ 46ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ. ದ್ಯಾಟ್ ಈಸ್ 1 ಮತ್ತು 2 ಸರಿಯಾಗುತ್ತೆ. ಸೊ ಇದರಲ್ಲಿ ಡಿಜಿಟಲ್ ಸಿಗ್ನಲ್ಗಳು OTTಯಲ್ಲಿ ಬರುತ್ತೆ, ಏನಕ್ಕಂದರೆ ಅದು ಇಂಟರ್ನೆಟ್ ಯೂಸ್ ಮಾಡುತ್ತೆ. ಬಟ್ ಅನಲಾಗ್ ಸಿಗ್ನಲ್ ಅಂತಂದರೆ ಫ್ರೀಕ್ವೆನ್ಸಿ ಮತ್ತು ಬ್ಯಾಂಡ್ವಿಡ್ತ್ ಮೇಲೆ ಸ್ಯಾಟಲೈಟಿಂದ ನಮ್ಮ ಮನೆ ಮೇಲೆ ಇಟ್ಟಿರುವಂಥ ಒಂದು ರಿಸೀವರ್ ಇರುತ್ತಲ್ಲ, ಬುಟ್ಟಿ ಅಂತ ಏನು ಕರಿತೀವಿ. ಸೊ ಅದಕ್ಕೆ ಅನಲಾಗ್ ಸಿಗ್ನಲ್ಗಳು ಬಂದುಬಿಟ್ಟು ಅದು ಡಿಜಿಟಲ್ಗೆ ಕನ್ವರ್ಟ್ ಆಗುತ್ತೆ. ಸೊ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಗೈಸ್. ಜಸ್ಟ್ ಇಷ್ಟೇ ಸಾಕು ನಮಗೆ. ಇದರಲ್ಲಿ ಅನಲಾಗ್ ಸಿಗ್ನಲ್ಗಳು ಯೂಸ್ ಆಗುತ್ತೆ, ಇದರಲ್ಲಿ ಡಿಜಿಟಲ್ ಸಿಗ್ನಲ್ಸ್ಗಳನ್ನು ಡೈರೆಕ್ಟಾಗಿ ಟ್ರಾನ್ಸ್ಮಿಟ್ ಮಾಡಲಾಗುತ್ತೆ. ಓಕೆ, 47ನೇ ಪ್ರಶ್ನೆ, ನ್ಯಾನೋ ಮಿಸೈಲ್ ಇತ್ತೀಚಿನ ಸುದ್ದಿಯಲ್ಲಿತ್ತು, ಇದು ಏನು? ಓಕೆ, ಸೊ ಇದು ನ್ಯಾನೋ ಮಿಸೈಲ್ ಅನ್ನೋದು ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ವಿಧಾನ ಗೈಸ್. ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 48ನೇ ಪ್ರಶ್ನೆ, ಎಮಿಸಿಯೇಷನ್ ಪ್ರೋಗ್ರಾಮ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಏನು ಅಂತ? ಎಮಿಸಿಯೇಷನ್ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ ಗೈಸ್. ತಂಬಾಕು ಸೇವನೆಯನ್ನು ನಿರುತ್ಸಾಹಿಸಲು ಮೊಬೈಲ್ ತಂತ್ರಜ್ಞಾನವನ್ನು ಬಳಸಲಾಗುವುದು. ಸೊ ಇದನ್ನು ಎಮಿಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ 49ನೇ ಪ್ರಶ್ನೆ, ಬ್ರೂ ಬುಡಕಟ್ಟು ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವ ಭೌಗೋಳಿಕ ಪ್ರದೇಶಗಳಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. ದಟ್ ಈಸ್ ಈಶಾನ್ಯ ಭಾರತಕ್ಕೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ 50ನೇ ಪ್ರಶ್ನೆ, ನಿರ್ದಿಷ್ಟ ಕಾಳಜಿಯ ದೇಶ ಕಂಟ್ರಿ ಆಫ್ ಪರ್ಫೆಕ್ಚುಯರ್ ಕನ್ಸರ್ನ್ CPC ಎಂಬ ಹೆಸರಿನ ಯುನೈಟೆಡ್ ಸ್ಟೇಟ್ಸ್ ಕೊಟ್ಟಿದೆ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ ಗೈಸ್. ದ್ಯಾಟ್ ಈಸ್ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ. 51ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ತನಿಖೆ ಶಾಖೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBIಗೆ ಸಂಬಂಧವಾಗಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. CBI ತನ್ನ ಅಧಿಕಾರವನ್ನು ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನಾ ಕಾಯ್ದೆ ಇಂದ ಪಡೆಯಲಾಗುತ್ತದೆ. CBI ಭಾರತದ ಯಾವುದೇ ರಾಜ್ಯದಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಬಹುದು. ಸೊ 51ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತದೆ. 1 ಮತ್ತು 2 ಕರೆಕ್ಟ್ ಆಗಿದೆ. ಸೊ ಎಲ್ಲಿ ಬೇಕು ಯಾವುದೇ ಒಂದು ಪ್ಲೇಸಲ್ಲಿ ಅವರಿಗೆ ತನಿಖೆಯನ್ನು ಮಾಡುವಂತಹ ಪವರ್ ಇರುತ್ತೆ, ಆ್ಯಂಡ್ ಅವರು ದೆಹಲಿಗೆ ಸಂಬಂಧಪಟ್ಟಿರುವಂಥವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಗೈಸ್, ಕರ್ನಾಟಕ ಸರ್ಕಾರವು ಉದ್ಯೋಗಾಕಾಂಕ್ಷಿಗಳನ್ನು ಮತ್ತು ಉದ್ಯೋಗದಾತರನ್ನು ಸಾಮಾನ್ಯ ವೇದಿಕೆಯಲ್ಲಿ ಸಂಪರ್ಕಿಸಲು ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದು, ಈ ಪೋರ್ಟಲ್ನ ಅಥವಾ ಈ ವೇದಿಕೆ ಹೆಸರು ಏನು? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಸೊ ಸಿಲ್ಕ್ ಕರ್ನಾಟಕ, ಸಿಲ್ಕ್ ಕನೆಕ್ಟ್ ಫಾರ್ಮ್, ಕೌಶಲ್ಯ ಕರ್ನಾಟಕ ಮತ್ತು ಕೌಶಲ್ಯ ಕನೆಕ್ಟ್ ಫಾರ್ಮ್ ಅಂತ 4 ಇದೆ ಗೈಸ್. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಇದು ಸಿಲ್ಕ್ ಕರ್ನಾಟಕ ಅಂತ ಅನ್ನಿಸ್ತಿದೆ, ಬಟ್ ಇದು ಕೂಡ ಸ್ವಲ್ಪ ಡೌಟಲ್ಲಿರುವಂಥದ್ದು. ಬಟ್ 100% ಶೋರ್ ಅಂತ ಹೇಳೋಕ್ಕಾಗಲ್ಲ, ಸ್ಕಿಲ್ ಕರ್ನಾಟಕ ಅಂತ ಅಥವಾ ಕುಶಲ ಕರ್ನಾಟಕ ಅಂತ. 53ನೇ ಪ್ರಶ್ನೆ, ಸಫೀರ್ ಸಿಂಪ್ಸನ್ ಸ್ಕೇಲ್ ಪ್ರಮಾಣ ಸುದ್ದಿಯಲ್ಲಿದ್ದಾಗ ಇದು ಯಾವುದನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ? ಸೊ ಸಫೀರ್ ಸಿಂಪ್ಸನನ್ನು ಚಂಡಮಾರುತದಲ್ಲಿ ಬಳಸಲಾಗುತ್ತೆ, ಎಷ್ಟು ವೇಗದಿಂದ ಚಂಡಮಾರುತ ಬೀಸ್ತಿದೆ ಅಂತ ನೋಡೋಕೆ. ಅನುಮತಿ ಇಲ್ಲದೆ ಹಾರಾಟ ಇಲ್ಲ, ನೋ ಪರ್ಮಿಷನ್ ನೋ ಟೇಕ್ ಆಫ್, NP ಟ್ಯಾಕ್ಟ್ ಅಂತ. ಕಂಪ್ಲೇಂಟ್ ಡ್ರೋನ್ ಹಾರಾಟವು A200 ದೂರವರ್ತಿ ವಿಮಾನ ವ್ಯವಸ್ಥೆಗಳಲ್ಲಿ ಯಶಸ್ವಿಯಾಗಿ ಭಾರತದಲ್ಲಿ ಮೊದಲು ಎಲ್ಲಿ ಪೂರ್ಣಗೊಂಡಿತು? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. ದ್ಯಾಟ್ ಈಸ್ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ. 55ನೇ ಪ್ರಶ್ನೆ, CHESS ರಾಕೆಟನ್ನು ಕೆಳಗಿನ ಯಾವ ಸಂಸ್ಥೆಯಿಂದ ಉಡಾವಣೆ ಮಾಡಲಾಗಿದೆ? ಸೊ CHE ರಾಕೆಟ್ ಯಾರು ಉಡಾವಣೆ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸು. ಇದನ್ನು ನಾಸಾದವರು ಉಡಾವಣೆ ಮಾಡಿದ್ದಾರೆ ಗೈಸ್, CHES ಅನ್ನು. ಯಾವ ದೇಶವು ಭಾರತ ದೇಶದ ಜೊತೆ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿದೆ? ಸೊ ಇದು ಬಾಂಗ್ಲಾದೇಶ್ ಅಂತ ಹೇಳ್ಬೋದು ಗೈಸ್. ಆ್ಯಂಡ್ ಕಡಿಮೆ ಅಫ್ಘಾನಿಸ್ತಾನ್ ಹೊಂದಿದೆ. ಆ್ಯಂಡ್ 57ನೇ ಪ್ರಶ್ನೆ, ಧೋಲಾ ಸಾದಿಯಾ ಸೇತುವೆ ಈ ಕೆಳಗಿನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸೊ 57ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಲೋಹಿತ್ ನದಿ ಆಗುತ್ತೆ. ದ್ಯಾಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನ ಆಮ್ಲೀಯತೆಯನ್ನು ಯಾವ ಅಂಶದ ಸಾಂದ್ರತೆಯಿಂದ ಅಳೆಯಲಾಗುತ್ತದೆ? ಸೊ ಮಣ್ಣಿನ ಆಮ್ಲತೆಯನ್ನು ಜಲಜನಕದ ಒಂದು ಅಳತೆಯ ಆಧಾರದ ಮೇಲೆ ಅಳಿತಾರೆ ಗೈಸ್. ಸೊ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ. ಈಶಾ ಫೌಂಡೇಶನ್ ಇದರ ಸ್ಥಾಪಕರು. ಸೊ ಈಶಾ ಫೌಂಡೇಶನ್ ಅಂದರೆ ಒಂದು ದೊಡ್ಡ ಶಿವನ ಮೂರ್ತಿಯನ್ನು ಕಟ್ಟಿಸಿದ್ದಾರೆ ಗೈಸ್ ತಮಿಳುನಾಡಿನಲ್ಲಿ. ಸೊ ಇದಕ್ಕೆ ಜಗ್ಗಿ ವಾಸುದೇವ್ ಅವರು ತುಂಬ ಯೂಟ್ಯೂಬಲ್ಲಿ ನೋಡಿರ್ತೀರ ನೀವು ಇವರಿಗೆ. ಸೊ ತುಂಬ ಇಂಟೆಲಿಜೆಂಟ್ ಮತ್ತು
ಸೂಕ್ಷ್ಮಜೀವಿ. ಸೊ ಕರೆಕ್ಟಾಗಿ ಹೇಳ್ತಿರ್ತಾರೆ, ಸೊ ನೋಡಿರ್ಬೋದು ನೀವು, ಆಯಿತಾ. 60ನೇ ಪ್ರಶ್ನೆ, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಯಾವ ಒಂದು ಪ್ರಾಣಿಗಳಲ್ಲಿ ಕಂಡುಬರುತ್ತೆ? ಸೊ ದನಗಳಲ್ಲಿ ಕಂಡುಬರುತ್ತೆ. ಇದು ಪುರಾತನ ಕಾಲದಿಂದ ಬಂದಿರುವಂಥದ್ದು. ಕರ್ನಾಟಕದಲ್ಲಿ ಹಣಕಾಸಿನ ಮುದ್ರಣಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಇದು ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಗೈಸ್, ಮೈಸೂರಿನಲ್ಲಿ. ಆಪ್ಷನ್ ಎ. ಅನ್ನಿ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತದೆ. ಉತ್ತರ ಕನ್ನಡದಲ್ಲಿ ಅನ್ನಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಭಾರತದ ಉನ್ನತ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ಸೊ 63ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಅಟಾರ್ನಿ ಜನರಲ್ ಅವರಾಗಿರ್ತಾರೆ. ಸೊ ಇದು ಸರಿಯಾದಂಥ ಆಯ್ಕೆ ಆಗುತ್ತೆ. ಜೀವಕೋಶದ ಶಕ್ತಿ ಕೋಶ ಅಥವಾ ಪವರ್ ಹೌಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಮೈಟೋಕಾಂಡ್ರಿಯಾ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ ಗೈಸ್. ಲೈಸೋಸೋಮ್ ಅನ್ನೋದು ಸುಸೈಡ್ ಬಾಂಬರ್ ಅಂತ ಹೇಳ್ಬೋದು ಅವರನ್ನು. ಆ್ಯಂಡ್ ಸೈಟೋಪ್ಲಾಸಮು ರೈಬೋಸೋಮ್ ಅಂತ ಬರುತ್ತೆ. 64ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ. ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? 65ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ. 26ನೇ ನವೆಂಬರ್ 1949ರಲ್ಲಿ ಅಂಗೀಕಾರವಾಗಿದ್ದು ಮತ್ತು ಮುಂದೆ ಇದಕ್ಕೆ ಬರುತ್ತೆ, ಕಾನೂನು ರೀತಿಯಲ್ಲಿ ಅಂದರೆ ಜಾರಿಗೆ ಬರುತ್ತೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟವಿದೆ? ಸೊ ಇದು ನಂದಿ ಬೆಟ್ಟ ಆ್ಯಕ್ಚುಲಿ ಗೈಸ್ 66ನೇ ಪ್ರಶ್ನೆಗೆ ತುಂಬ ಜನರಿಗೆ ಗೊತ್ತಿರುತ್ತೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ನಂದಿ ಬೆಟ್ಟಕ್ಕೆ ಬೆಂಗಳೂರಿಗೆ ಹೋದರೆ ನಂದಿ ಬೆಟ್ಟಕ್ಕೆ ಹೋಗಿರ್ತೀರಾ, ಆಯಿತಾ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ನಂದಿ ಬೆಟ್ಟದ ಹಿಸ್ಟ್ರಿನ ನೀವು ನೋಡೋದಾದರೆ ಗೈಸ್, ಇದು ಫಸ್ಟ್ ಮೈಸೂರು ಆಸ್ಥಾನದ ಅಡಿಯಲ್ಲಿತ್ತು. ಅಲ್ಲಿಂದ ಮರಾಠರ 3ನೇ ಪೇಶ್ವೆ ಬಾಜಿರಾವ್ ಅವರು ವಶಪಡಿಸ್ಕೊಳ್ತಾರೆ. ಸೊ ಮರಾಠರು ಪೂನಾಯಿಂದ ನಂದಿ ಬೆಟ್ಟ ಅಂದರೆ ಈ ಮೈಸೂರು ಸಂಸ್ಥಾನದ ಅರ್ಧ ಭಾಗವನ್ನು ವಶಪಡಿಸಿಕೊಳ್ತಾರೆ. ಸೊ ಒಂದಿಷ್ಟು ದಿನದವರೆಗೂ ಮರಾಠರ ಸೈನಿಕರ ತಂಗುದಾಣವಾಗಿ ನಂದಿ ಬೆಟ್ಟವನ್ನು ಯೂಸ್ ಮಾಡಲಾಗ್ತಿತ್ತು. ತುಂಬ ಹೈಟಲ್ಲಿರುವಂಥ ಒಂದು ಪ್ಲೇಸ್ ಆಗಿರುತ್ತೆ ಗೈಸ್. ಇನ್ನೂ ಕೂಡ ಅಲ್ಲಿ ಕೋಟೆ ಇದೆ ಮತ್ತು ಮರಾಠರ 3ನೇ ಪೇಶ್ವೆ ಬಾಜಿರಾವ್ ಅವರೆಲ್ಲ ಇರುವಂಥ ಪ್ಲೇಸಸ್ಗಳು ಇನ್ನೂ ಇದೆ. ಆ್ಯಂಡ್ ಅದಾದಮೇಲೆ ಬ್ರಿಟಿಷರ ಕೈಯಲ್ಲಿ ಬರುತ್ತೆ. ಸೊ ಮಹಾತ್ಮ ಗಾಂಧೀಜಿಯವರು ಕೂಡ 21 ದಿವಸ ಆ ಪ್ಲೇಸಲ್ಲಿ ನಂದಿ ಬೆಟ್ಟದಲ್ಲಿ ಅಂದರೆ ತುಂಬ ಚೆನ್ನಾಗಿರುವಂಥ ವಾತಾವರಣ ಇದೆ. ಸೊ ಅದಕ್ಕೆ TB ರೋಗ ಆದಾಗ ಅಲ್ಲಿದ್ದರು ಅಂತ ಹೇಳಲಾಗುತ್ತೆ. ಸೊ ಅಲ್ಲಿ ಗಾಂಧಿ ಹೌಸ್ ಅಂತ ಒಂದು ಬಿಲ್ಡಿಂಗ್ ಕೂಡ ಇಲ್ಲಿವರೆಗೂ ಇದೆ ಗೈಸ್. ಸೊ ಬ್ರಿಟಿಷರು ಅದನ್ನು ಸಮ್ಮರ್ ಹಾಲಿಡೇಸ್ ಅಂದರೆ ಬೇಸಿಗೆ ರಜೆಯಲ್ಲಿ ಕಾಲವನ್ನು ಕಳೆಯಲು ಯೂಸ್ ಮಾಡ್ತಾಯಿದ್ರು. ಸೊ ಇದಿಷ್ಟಾಗಿತ್ತು ಸ್ವಲ್ಪ ಇನ್ಫಾರ್ಮೇಷನ್, ಅಡಿಷ್ನಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ನಂದಿ ಬೆಟ್ಟ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 67ನೇ ಪ್ರಶ್ನೆ, ತೊಳೆಯುವ ಸೋಡಾ ಅಥವಾ ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರಾಗಿದೆ? ಸೊ ಇದು ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ ಗೈಸ್, ಸೋಡಿಯಂ ಕಾರ್ಬೋನೇಟ್. ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್. ಹಟ್ಟಿ ಚಿನ್ನದ ಗಣಿಗಳು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಸೊ ಹಟ್ಟಿ ಚಿನ್ನದ ಗಣಿ ಕಂಡುಬರೋದು ರಾಯಚೂರಿನಲ್ಲಿ ಗೈಸ್. ಸೊ ರಾಯಚೂರಿನಿಂದ 20ರಿಂದ 25 ಕಿಲೋಮೀಟರ್ ದೂರದಲ್ಲಿ ಹಟ್ಟಿ ಅನ್ನೋ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಚಿನ್ನದ ಗಣಿ ಇರೋದರಿಂದ ಅದನ್ನು ಹಟ್ಟಿ ಚಿನ್ನದ ಗಣಿ ಅಂತ ಕರೀತಾರೆ. ಕರ್ನಾಟಕ ಸಂಗೀತದ ತಂದೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ ಇದು ಪುರಂದರದಾಸರನ್ನು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಮೋಹಿನಿಯಟ್ಟಂ ನೃತ್ಯ ಪ್ರಕಾರವು ಯಾವ ರಾಜ್ಯದ ಜೊತೆ ಸಂಬಂಧಪಟ್ಟಿದೆ? ಮೋಹಿನಿಯಟ್ಟಂ ಕೇರಳಕ್ಕೆ ಸಂಬಂಧಪಟ್ಟಿದೆ. ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ನೆನ್ಪಿಟ್ಕೊಳ್ಳಿ ಗೈಸ್, ಮೋಹಿನಿ ಅಂದರೆ ಇದೊಂದು ವಿಷ್ಣುವಿನ ಮಲ್ಕೊಂಡಿರುವಂತಹ ಒಂದು ಪೋಸನ್ನು ಮೋಹಿನಿ ಅಂತ ನಾವು ಕರಿತೀವಿ. ಸೊ ವಿಷ್ಣುವಿನ ಪ್ರತಿಮೆ ಸಿಕ್ಕಿದ್ದು ಇದು ಕೇರಳದಲ್ಲಿ ರೀಸೆಂಟಾಗಿ ಸಿಕ್ಕಿದೆ. ಆ್ಯಂಡ್ ವಿಷ್ಣುವಿನ ಜಾಸ್ತಿ ಪ್ರತಿಮೆಗಳು ದೇವಾಲಯಗಳು ಕೇರಳದಲ್ಲಿದೆ. ಸೊ ಆ ನೃತ್ಯ ಕೂಡ ಕೇರಳಕ್ಕೆ ಸಂಬಂಧಪಟ್ಟಿದೆ, ಮೋಹಿನಿ ಅಟ್ಟಂ ಅಂತ, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಥಿಂಗ್, ಲಾವಣಿ ಅಂದರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಅದು ಕೂಡ ಗೊತ್ತಿರಬೇಕು. ಭಾರತ ಸಂವಿಧಾನದ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಸೊ 71ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ, ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಭಾರತ ಸಂವಿಧಾನ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಈ 3ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಗೈಸ್. 72, ಮ್ಯಾಕ್ಮೋಹನ್ ರೇಖೆ ಕೆಳಗಿನ ಯಾವ ದೇಶಗಳನ್ನು ನಡುವಿನ ಗಡಿ ಭದ್ರತಾ ರೇಖೆ? ಇದು ಭಾರತ ಮತ್ತು ಚೀನಾ, ಮ್ಯಾಕ್ಮೋಹನ್. ಸೊ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯುನ್ನತ ಮಿಲಿಟರಿ ಸೈನ್ಯ ಪ್ರಶಸ್ತಿ? ಸೊ 73ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತದೆ, ಪರಮವೀರ ಚಕ್ರ ಗೈಸ್. ಸೊ ಆಲ್ಮೋಸ್ಟ್ ಇದು ಮೃತ್ಯು ನಂತರ ಸಿಗುತ್ತೆ. ಸೊ ಸೇನೆಯಲ್ಲಿ ಅತ್ಯಂತ ವಿರಾಟವಾಗಿ ಹೋರಾಡಿದಂತಹ ಹೆಮ್ಮೆಯ ಸೈನಿಕರಿಗೆ ಮರಣಾನಂತರ ಕೊಡುವಂಥದ್ದು ಪರಮವೀರ ಚಕ್ರ. ಸೊ ಇದು ಅತ್ಯುನ್ನತ ಗೌರವವಾಗಿರುತ್ತೆ ಭಾರತದಲ್ಲಿ. ನೆಫ್ರಾನ್ಸ್ ಮನುಷ್ಯನ ದೇಹದ ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ದು? ಸೊ ಇದು ಮೂತ್ರಪಿಂಡದಲ್ಲಿರುತ್ತೆ ಗೈಸ್. ಮೂತ್ರವನ್ನು ಫಿಲ್ಟರ್ ಮಾಡೋಕ್ಕೆ ಯೂಸ್ ಆಗುವಂಥ ಒಂದು ಭಾಗವಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿ ಆಗುತ್ತೆ? ಪಶ್ಚಿಮಕ್ಕೆ ಹರಿಯುವ ನದಿ ಶರಾವತಿ. ಸೊ 75ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಇರುವ ಸ್ಥಳ ಯಾವುದು? ಸೊ ಅಂದರೆ ದ ಪ್ಲೇಸ್ ವೇರ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ ಈಸ್, ಅವು ಎರಡೂ ಸಂಧಿಸುವಂಥದ್ದು ಅಂತಲೇ ಹೇಳ್ಬೋದು. 76ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತದೆ, ನೀಲಗಿರಿ ಬೆಟ್ಟಗಳು.
ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ದ ಚೀಫ್ ಎಲೆಕ್ಷನ್ ಕಮಿಷನರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ. ಪ್ರಧಾನಮಂತ್ರಿಯ ಸಲಹೆಯವರೆಗೆ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ನೇಮಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 78ನೇ ಪ್ರಶ್ನೆ, ಪತೇತಿ ಇದು ಯಾರ ಹಬ್ಬವಾಗಿದೆ? ಸೊ 78ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ ಗೈಸ್, ಪಾರ್ಸಿಗಳು. ಸೊ ಇದು ಪತೇತಿ ಅಂದರೆ ಬೇಸಿಕಲಿ ನ್ಯೂ ಇಯರ್ ಅಂತ. ಬ್ರಿಟಿಷರಿಗೆ ನ್ಯೂ ಇಯರ್ ಯಾವಾಗಿರುತ್ತೆ? 1ನೇ ತಾರೀಕಿನಂದು ಇರುತ್ತೆ. ಬಟ್ ಹಿಂದೂಗಳಿಗೆ ಅದು ಯುಗಾದಿಯಿಂದ ನ್ಯೂ ಇಯರ್, ಅಂದರೆ ಗಿಡ ಮರಗಳೆಲ್ಲವೂ ತಪ್ಪಲು ಉದುರ್ಬಿಟ್ಟು ಇನ್ನೊಂದು ಸತಿ ಚಿಗಿಯುತ್ತೆ. ಸೊ ಪ್ರಕೃತಿಯಲ್ಲಿ ಒಂದು ಹೊಸ ಚಿಗುರು ಉಂಟಾಗ್ತಿದೆ ಅಂದರೆ ಅದನ್ನು ಹೊಸ ವರ್ಷ ಅಂತ ನಾವು ಹಿಂದೂ ಒಂದು ಸಂಪ್ರದಾಯದ ಮುಖಾಂತರ ಅನುಸರಿಸ್ತೀವಿ. ಸೊ ಅದೇ ರೀತಿ ಪತೇತಿ ಅನ್ನೋದು ಇವರಿಗೆ, ಸೊ ಪಾರ್ಸಿಗಳಿಗೆ ಒಂದು ಹೊಸ ಹಬ್ಬ ಅಂತ ಅಥವಾ ಹೊಸ ನ್ಯೂ ಇಯರ್ ಅಂತ ಕನ್ಸಿಡರ್ ಆಗುತ್ತೆ, ಅಂದರೆ ಅವ್ರು ಆಚರಿಸ್ತಾರೆ ಅಷ್ಟೇ. ವಿಶೇಷವಾಗಿ ಯಾರನ್ನು ಐರನ್ ಮ್ಯಾನ್ ಆಫ್ ಕರ್ನಾಟಕ ಎಂದು ಕರೆಯುತ್ತಾರೆ? ಸೊ ಇದಕ್ಕೆ ಗುಂಡ್ಲೆಪ್ಪ ಹುಲಿಕೆರೆ. ಸೊ ಇವರು ಬೆಳಗಾವಿಯಲ್ಲಿ ಜನಿಸ್ತಾರೆ. ಕಿವಿ ಇದು ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಕಿವಿ ಅಂದರೆ ತುಂಬ ಚಿಕ್ಕ ಕ್ಯೂಟ್ ಆಗಿರುವಂಥ ಪಕ್ಷಿ ಇದೆ ಗೈಸ್, ಅದು ನ್ಯೂಜಿಲೆಂಡ್ನ ರಾಷ್ಟ್ರೀಯ ಪಕ್ಷಿಯಾಗಿದೆ. ಗ್ರ್ಯಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕೊಡಲಾಗುತ್ತದೆ? ಗ್ರ್ಯಾಮಿ ಪ್ರಶಸ್ತಿಯನ್ನು ಸಂಗೀತದ ಕ್ಷೇತ್ರದಲ್ಲಿ ಕೊಡಲಾಗುತ್ತೆ ಗೈಸ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿದೆ, ಇದು ಹೈದರಾಬಾದ್ನಲ್ಲಿದೆ. IPS ಆಫೀಸರ್ಸ್ಗೆ ಟ್ರೈನಿಂಗ್ ಕೊಡುವಂಥ ಒಂದು ಪ್ಲೇಸು. ಮನ್ಸಬ್ದಾರಿ ವ್ಯವಸ್ಥೆ ಇದನ್ನು ಕೆಳಗಿನ ಯಾವ ಮೊಘಲ್ ರಾಜ ಪರಿಚಯಿಸಿದನು? ಸೊ ಅಥವಾ ಜಾರಿಗೆ ತಂದವನು ಯಾರು ಅಂತ. 83ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ದಟ್ ಈಸ್ ಅಕ್ಬರ್ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕರ್ನಾಟಕದಲ್ಲಿ ಎಷ್ಟು ಲೋಕಸಭೆಯ ಅಥವಾ ಚುನಾವಣಾ ಕ್ಷೇತ್ರಗಳಿದೆ? ಎಷ್ಟು ಚುನಾವಣಾ ಕ್ಷೇತ್ರಗಳಿದೆ? ತುಂಬ ಇಂಪಾರ್ಟೆಂಟ್, 28 ಇದೆ. ಸೊ ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್, ಭಾರತ ತ್ಯಜಿಸಿಯನ್ನು ಯಾರಿಂದ ರಚಿಸಲಾಯಿತು? 85ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ಜವಾಹರ್ಲಾಲ್ ನೆಹರು ಅವರು. ಮೈಕ್ರೋಸಾಫ್ಟ್ ವರ್ಡ್ ಯಾವುದರ ಉದಾಹರಣೆಯಾಗಿದೆ? 86ನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಕಂಪ್ಯೂಟರ್ನಲ್ಲಿನ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಒಂದು ಆಗಿರುತ್ತೆ. 87ನೇ ಪ್ರಶ್ನೆ, ಮಾದಕ ದ್ರವ್ಯ ಸೇವನೆಯ ವಿರುದ್ಧವಾಗಿ ಇರುವ ಅಂತಾರಾಷ್ಟ್ರೀಯ ದಿನ? ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್. 87ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, 26ನೇ ಜೂನ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಗೈಸ್. ಲಾಸ್ಟ್ 10 ಕ್ವಶನ್ಸ್ ಇದೆ. ಕೋವಿಡ್-19 ಅನ್ನು ಏನೆಂದು ಕರೆಯುತ್ತಾರೆ? ಎಪಿಡೆಮಿಕ್, ಪ್ಯಾಂಡಮಿಕ್, ಎಡೆಮಿಕ್, ನನ್ ಆಫ್ ದೀಸ್ ಅಂತ. ಪ್ಯಾಂಡಮಿಕ್ ಅಂತ ವರ್ಡ್ ಕೇಳಿ ಸಾಕಾಗಿದೆ, ಇದು ಕೂಡ ತುಂಬ ಈಸಿ ವರ್ಡು. ನಗುವ ಅನಿಲದ ರಾಸಾಯನಿಕ ಹೆಸರು? ಸೊ ನಗುವ ಅನಿಲ ಅಂತಂದರೆ ಡೆಂಟಲ್ ಸರ್ಜರಿ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತಾರೆ ಗೈಸ್. ಸೊ 89th ಕ್ವಶನ್ಗೆ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಅಂತ ಹೆಸರು ಅದು. ಭಾರತೀಯ ಸಂವಿಧಾನದ ತುರ್ತು ನಿಬಂಧನೆಗಳನ್ನು ಯಾರಿಂದ ಎರವಲು ಪಡೆಯಲಾಗಿದೆ? ಇದು ಜರ್ಮನಿಯಿಂದ ಪಡೆಯಲಾಗಿದೆ. ಎಮರ್ಜೆನ್ಸಿಯನ್ನು ಜರ್ಮನಿಯಿಂದ ಪಡೆಯಲಾಗಿದೆ, ಹಿಟ್ಲರ್ನ ದೇಶದಿಂದ. ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುವವರು ಯಾರು? 91ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ, ದ್ಯಾಟ್ ಈಸ್ ರಾಜ್ಯ ಚುನಾವಣಾ ಆಯೋಗದವರು. ಸೊ ಗ್ರಾಮ ಪಂಚಾಯಿತಿಗಳಿಗೆ ಎಲೆಕ್ಷನ್ಸ್ನ ನಡೆಸ್ತಾರೆ. ಕೆಳಗಿನ ಯಾವ ದೇಶವು ಸಾರ್ಕ್ ನ ಭಾಗವಲ್ಲ? ಇದರಲ್ಲಿ ಯಾವುದು ಸಾರ್ಕ್ನಲ್ಲಿ ಬರಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಡಿ ಆಗುತ್ತೆ, ದ್ಯಾಟ್ ಈಸ್ ಮೈನ್ಮಾರ್ ಬರಲ್ಲ ಗೈಸ್. ಟೆಸ್ಲಾ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು? ಎಲ್ಲರಿಗೂ ಗೊತ್ತು, ಇದು ಜೆಬ್ ಬೆಜೋಸ್ ಅಂತಿದ್ದೀನಿ, ಎಲಾನ್ ಮಸ್ಕ್ ಬಂದ್ಬಿಟ್ಟು ನನಗೆ ಹೊಡಿತಾನೆ. ಸೊ ಎಲಾನ್ ಮಸ್ಕ್ ಆಯಿತಾ. ಸೊ ಎಲಾನ್ ಮಸ್ಕ್ ಅನ್ನೋನು ಟೆಸ್ಲಾ ಸಂಸ್ಥೆಯನ್ನು ಸ್ಥಾಪಿಸ್ತಾನೆ. ಟೆಸ್ಲಾ ಅನ್ನೋದೊಂದು ಎಲೆಕ್ಟ್ರಿಕ್ ಕಾರ್ಸ್ನ ತಯಾರಿಸುವಂಥ ಒಂದು ಕಂಪನಿ ಆಗಿರುತ್ತೆ ಗೈಸ್. ಜೆಬ್ ಬೆಜೋಸ್ನ ಕಂಪನಿಗಳು ಏನೇನಿದೆ ಅಂದರೆ, ಒಂದು ಅಮೆಝಾನ್ ಅಂತ ಯೂಸ್ ಮಾಡ್ತೀವಿ ನಾವು. ಸೊ ಅಮೆಝಾನ್ ಅಮೇರಿಕಾದ ಜೆಬ್ ಬೆಜೋಸ್ ಎನ್ನುವನು ಸ್ಥಾಪಿಸಿದ್ದಾನೆ. ಅಮೇರಿಕಾದ ಕಂಪನಿಯಾಗಿದ್ದು ಇಲ್ಲಿ ಬ್ರ್ಯಾಂಚ್ಗಳಿದೆ. ಆ್ಯಂಡ್ ಅದಕ್ಕೆ ವಿರುದ್ಧವಾಗಿ ನಮ್ಮ ಹತ್ರ ಫ್ಲಿಪ್ಕಾರ್ಟ್ ಇದೆ, ಭಾರತದವರು ತಯಾರಿಸಿರುವಂಥದ್ದು. ಆ್ಯಂಡ್ ಇವಾಗ ಜಿಯೋ ಮಾರ್ಟ್ ಬರ್ತಿದೆ, ಇನ್ನೂ ತುಂಬ ಇದೆ. ಆ್ಯಂಡ್ ಎಲಾನ್ ಮಸ್ಕ್, ವಾರನ್ ಬಫೆಟ್ ಅನ್ನೋನು ಷೇರು ಮಾರುಕಟ್ಟೆಯಲ್ಲಿ ತುಂಬ ಹಣ ಗಳಿಸಿರುವಂಥ ವ್ಯಕ್ತಿಯಾಗಿರುತ್ತಾನೆ. ಬಿಲ್ ಗೇಟ್ಸ್ ಅನ್ನೋನು, ಇದು ಮೈಕ್ರೋಸಾಫ್ಟ್, ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಲ್ಲ ಗೈಸ್, ಸೊ ಅದರಲ್ಲಿ ಮೈಕ್ರೋಸಾಫ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಬರುತ್ತೆ ಗೊತ್ತಾ, ಮೈಕ್ರೋಸಾಫ್ಟ್ ವರ್ಡ್ ಅಂತ ಬರುತ್ತೆ, ವಿಂಡೋಸ್ 7, ವಿಂಡೋಸ್ 8. ಸೊ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸ್ ಮತ್ತು ಕಂಪ್ಯೂಟರ್ಸ್ನ ತಯಾರಿಸುವಂಥ, ಅಂದರೆ ಅದಕ್ಕೆ ಓನರ್ಶಿಪ್ ಹೊಂದಿರುವಂಥ ವ್ಯಕ್ತಿ ಬಿಲ್ ಗೇಟ್ಸ್ ಆಗಿರುತ್ತಾನೆ. ಸೊ ಇದರಲ್ಲಿ ಇನ್ನೂ ಎಲಾನ್ ಮಸ್ಕ್ ತಯಾರಿಸಿರುವಂಥ ಇನ್ನೊಂದು ಕಂಪ್ನಿ ಅಂದರೆ ಸ್ಪೇಸ್ ಎಕ್ಸ್ ಇದೆ ಗೈಸ್. ಸೊ ಅದು ಕೂಡ ತುಂಬ ರ್ಯಾಪಿಡಾಗಿ ಬೆಳೀತಿದೆ. ಆ್ಯಂಡ್ ಅದಕ್ಕೆ ವಿರುದ್ಧವಾಗಿ ಜೆಬ್ ಬೆಜೋಸು ಇನ್ನೊಂದು ಕಂಪ್ನಿ ತಯಾರಿಸಿದ್ದಾನೆ, ಬ್ಲೂ ಒರಿಜಿನ್ ಅಂತ. ಬ್ಲೂ ಒರಿಜಿನ್ ಮತ್ತು ಸ್ಪೇಸ್ ಎಕ್ಸ್ ನಡುವೆ ಅಂದರೆ ತರಾತುರಿ ಇರುತ್ತೆ. ಸೊ ಯಾರು ಮೊದಲು ಸ್ಪೇಸಲ್ಲಿ ಮಾನವರನ್ನು ಸ್ಥಾಪಿಸ್ತಾರೆ ಅಂತ. ಸದ್ಯಕ್ಕೆ ಎಲಾನ್ ಮಸ್ಕ್ ತುಂಬ ಮುಂದ್ಗಡೆ ಇದ್ದಾರೆ. ಒಂದಿಷ್ಟು ಟ್ರಯಲ್ಸ್ಗಳು ಆಲ್ರೆಡಿ ಆಗಿದೆ, ಮಂಗಳಕ್ಕೆ ಉಪಗ್ರಹಗಳನ್ನು ಕೂಡ ಕಳಿಸಿದ್ದಾರೆ. ಸೊ 2030ರವರೆಗೆ ಚಂದ್ರನ ಮೇಲೆ ಟೂರಿಸಂ ಮಾಡಿರುವಂತಹ
ಟೂರಿಸಂ ಮಾಡಿಸ್ಬೇಕು ಅಂತ ಎಲಾನ್ ಮಸ್ಕ್ ಒಂದು ಗೋಲ್ನ ಹೊಂದಿದ್ದಾರೆ. ಅಂದರೆ ಮನುಷ್ಯರು ಭೂಮಿಯಿಂದ ಚಂದ್ರನ ಮೇಲೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಜಸ್ಟ್ ಲೈಕ್ ಅ ಟೂರ್, ನಾವು ಕಾಶ್ಮೀರ ಅಥವಾ ಇನ್ನೊಂದು ಯಾವುದೋ ಪ್ಲೇಸಿಗೆ ಹೋಗ್ತೀವಲ್ಲ, ಆ ರೀತಿ ಚಂದ್ರನ ಮೇಲೆ ಹೋಗ್ಬಿಟ್ಟು ಬರ್ಬೋದು. ಆ ರೀತಿ ವಿಷನ್ ಅವರು ಹೊಂದಿದ್ದಾರೆ ಎಲಾನ್ ಮಸ್ಕ್ ಅನ್ನೋ ವ್ಯಕ್ತಿ. ಸೊ ತುಂಬ ಮೋಟಿವೇಟೆಡ್ ಆ್ಯಂಡ್ ನ್ಯೂ ಎಂಟ್ರಪ್ರನರ್ ಅಂತ. ಓಕೆ, ಸೊ ಸಚೆಲ್ಸ್ ದ್ವೀಪವು ಎಲ್ಲಿದೆ? 94ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. ಹಿಂದೂ ಮಹಾಸಾಗರದಲ್ಲಿ ಸಚೆಲ್ಸ್ ದ್ವೀಪ ಬರುತ್ತೆ. ಭಾರತದಲ್ಲಿ ವಿತ್ತೀಯ ನೀತಿಯನ್ನು ಯಾರಿಂದ ರೂಪಿಸಲಾಗಿದೆ? 95ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಆಗುತ್ತೆ ಗೈಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿತ್ತೀಯ ನೀತಿಯನ್ನು ರೂಪಿಸುತ್ತದೆ. 1969ರಲ್ಲಿ ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು? ಇದಕ್ಕೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಆಗುತ್ತೆ. 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು 1969ನಲ್ಲಿ. ಆದಾಯ ತೆರಿಗೆ ಒಂದು ತುಂಬ ರಿಪೀಟ್ ಆಗಿರುವಂಥ ಕ್ವಶನ್. ಆದಾಯ ತೆರಿಗೆ ಒಂದು ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ. ಸೊ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅದ್ರ ಮೇಲೆ ನೀವು ವಾಪಸ್ ಒಂದಿಷ್ಟು ಹಣವನ್ನು ಕಟ್ಟಬೇಕಾಗುತ್ತೆ, ಅದು ಡೈರೆಕ್ಟ್ ಟ್ಯಾಕ್ಸ್. ಆಯಿತಾ? ಭಾರತದ ಮತದಾರರ ಕನಿಷ್ಠ ವಯಸ್ಸು 18 ವರ್ಷ, ಇದೆಲ್ಲರೂ ಗೊತ್ತಿದೆ ಗೈಸ್. ಕೆಳಗಿನವುಗಳಲ್ಲಿ ಮೊದಲು 21 ಇತ್ತು, ರೀಸೆಂಟಾಗಿ ಅಂದರೆ ಒಂದಿಷ್ಟು ವರ್ಷಗಳಿಂದ 18 ಮಾಡಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ? ಅಂದರೆ ವಾಪಸ್ ತಯಾರಿಸಲು ಆಗದೇ ಇರುವಂಥದ್ದು ನವೀಕರಿಸಲಾಗದ. ಸೌರಶಕ್ತಿ ಮುಗಿಯೋದಿಲ್ಲ, ಉಬ್ಬರವಿಳಿತ ಮುಗಿಯೋದಿಲ್ಲ, ಪವನಶಕ್ತಿ. ಉಬ್ಬರವಿಳಿತ ಅಂತಂದರೆ ಅಲೆಗಳು ಬರುತ್ತಲ್ಲ ಗೈಸ್, ಅದರಿಂದ ತಯಾರಿಸುವಂಥ ಶಕ್ತಿಯನ್ನು ಉಬ್ಬರವಿಳಿತ ಅಂತ ಕರಿತೀವಿ. ಪವನಶಕ್ತಿ ವಿಂಡ್ ಮಿಲ್ಸ್ ಇರುತ್ತಲ್ಲ, ಅದು ತಿರುಗುತ್ತೆ. ಸೌರಶಕ್ತಿ ಭೂಮಿಯ ಸೂರ್ಯನ ಒಂದು ಶಾಖದಿಂದ. ಕಲ್ಲಿದ್ದಲು ಶಕ್ತಿಯನ್ನು ವಾಪಸ್ ತಯಾರಿಸೋಕೆ ನಮಗೆ ಆಗಲ್ಲ. ಸೊ ಲಾಸ್ಟ್ ಆ್ಯಂಡ್ ಬೆಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಲೇಖನವು ನಾಗರಿಕತ್ವಕ್ಕೆ ಅಥವಾ ಪೌರತ್ವಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ, ದ್ಯಾಟ್ ಈಸ್ ಲೇಖನ 5 ಅಂತ. ಸೊ ಇದಿಷ್ಟಾಗಿತ್ತು 100 ಕ್ವಶನ್ಸ್ ರಿಗಾರ್ಡಿಂಗ್ ಫೈರ್ ಆಫೀಸರ್ ಗೈಸ್, ಅಥವಾ ಠಾಣಾಧಿಕಾರಿ ಅಂತ ಹೇಳ್ಬೋದು. ಸೊ ವಿಡಿಯೋ ಒಳ್ಳೆಯದನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನಂಥ ವೀಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಹಿಂದೆ ಕೂಡ ಮಾಡಿದ್ದೀವಿ. ಸೊ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಗೈಸ್, ಒಂದೇ ರಿಕ್ವೆಸ್ಟ್ ಇದೆ, ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಒನ್. ಜೈ ಕರ್ನಾಟಕ.